ಹಾಯ್ ಫ್ರೆಂಡ್ಸ್, ನೀವು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿರುವಂಥ ರೀಲ್ಸಿಗೆ ವ್ಯೂಸ್ ಬರ್ತಾಯಿಲ್ಲ, ಕಡಿಮೆ ವ್ಯೂಸ್ ಬರ್ತಾಯಿದೆ. ನೀವು ಡೈಲಿ ವೀಡಿಯೋಸನ್ನು ಅಪ್ಲೋಡ್ ಮಾಡಿದರೂ ಕೂಡ ನಿಮ್ಮ ವಿಡಿಯೋ ವೈರಲ್ ಆಗ್ತಿಲ್ಲ ಅಂತಂದರೆ ಈ ವಿಡಿಯೋದಲ್ಲಿ ನಾನು ನಿಮಗೆ 2 ಟ್ರಿಕ್ಸ್ಗಳನ್ನು ತಿಳಿಸ್ಕೊಡ್ತೀನಿ. ಈ 2 ಟ್ರಿಕ್ಸ್ಗಳನ್ನು ಉಪಯೋಗ ಮಾಡಿ ನೋಡಿ ಫ್ರೆಂಡ್ಸ್. ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀವು ನೋಡ್ತಾ ಇರೋದು ಬದ್ರಿನಾಯಕ್ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಒಂದು ವಿಡಿಯೋನ ಶೇರ್ ಮಾಡಿ. ಆದಷ್ಟು ಯಾರೆಲ್ಲ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡ್ತಾ ಇರ್ತಾರೆ ಅವರಿಗೆಲ್ಲರೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಈಗ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನೀವು ಇನ್ಸ್ಟಾಗ್ರಾಮಲ್ಲಿ ರೀಲ್ಸನ್ನು ಹಾಕ್ತಾ ಇದ್ದೀರಾ, ರೀಲ್ಸನ್ನು ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ರೀಲ್ಸನ್ನು ಅಪ್ಲೋಡ್ ಮಾಡುವಾಗ ಕ್ಯಾಪ್ಷನ್ ಅಂತ ಇರುತ್ತಲ್ವ, ಕ್ಯಾಪ್ಷನ್ನಲ್ಲಿ ನೀವು ಯಾವುದ್ರ ಮೇಗಡೆ ವೀಡಿಯೋನ ಮಾಡಿದ್ದೀರಾ, ಯಾವ ಕಂಟೆಂಟ್ ಮೇಗಡೆ ವೀಡಿಯೋನ ಮಾಡಿದ್ದೀರಾ ಅಂತ ಆ ಕ್ಯಾಪ್ಷನಲ್ಲಿ ಆ ಕಂಟೆಂಟ್ ನೇಮನ್ನು ಹಾಕಿ ಫ್ರೆಂಡ್ಸ್. ನೀವೇನಾದರೂ ಕಾಮಿಡಿ ವೀಡಿಯೋಸ್ ಮಾಡಿದರೆ ಕಾಮಿಡಿ ವೀಡಿಯೋಸ್ ಬಗ್ಗೆ ಒಂದು ಲೈನ್, ಒಂದು 10 ವರ್ಡ್ಸನ್ನು ಸೇರಿಸಿ ಒಂದು ಕ್ಯಾಪ್ಷನಲ್ಲಿ ಹಾಕಿಬಿಡಿ. ಟೈಟಲನ್ನು ಹಾಕಿ ಅದೇ ಕ್ಯಾಪ್ಷನಲ್ಲಿ ಸ್ವಲ್ಪ ಸ್ಪೇಸ್ ಬಿಟ್ಟು ನಂತರ ಅದರಲ್ಲಿ 3 ಹ್ಯಾಶ್ಟ್ಯಾಗ್ಸ್ಗಳನ್ನು ಹಾಕಿ ಫ್ರೆಂಡ್ಸ್. ಅದಕ್ಕೆ ರಿಲೇಟೆಡ್ ಆಗಿರುವಂಥ ಕಾಮಿಡಿ ವೀಡಿಯೋಸ್ಗಳನ್ನು ಮಾಡ್ತಾ ಇದ್ದೀರಾ ಅಂತಂದರೆ ನೀವು ಕಾಮಿಡಿ, ಫನ್ನಿ, ಹಾಗೆ ಟ್ರೆಂಡಿಂಗ್, ರೀಲ್ಸ್ ಇವೆಲ್ಲ ಕೂಡ 4 ಹ್ಯಾಶ್ಟ್ಯಾಗ್ಸ್ಗಳಾದವು ಅಲ್ವಾ. ನೀವು 4 ಹ್ಯಾಶ್ಟ್ಯಾಗ್ಸ್ಗಳನ್ನು ಹಾಕಬಾರ್ದು, ಇದರಿಂದ ರೀಲ್ಸ್ಗೆ ಪ್ರಾಬ್ಲಮ್ ಆಗುತ್ತೆ. ಅದರಿಂದ ನೀವು 3 ಹ್ಯಾಶ್ಟ್ಯಾಗ್ಸ್ಗಳನ್ನು, ಒಂದು ರೀಲ್ಸನ್ನು ನೀವು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂತಂದರೆ 3 ಹ್ಯಾಶ್ಟ್ಯಾಗ್ಸ್ಗಳನ್ನು ಕ್ಯಾಪ್ಷನಲ್ಲಿ ಹಾಕಿ ಫ್ರೆಂಡ್ಸ್. ಇದು ಒಂದನೆಯ ಟ್ರಿಕ್ಸ್ ಫ್ರೆಂಡ್ಸ್, ನೀವು ಇನ್ಸ್ಟಾಗ್ರಾಮ್ ರೀಲ್ಸನ್ನು ವೈರಲ್ ಮಾಡಲಿಕ್ಕೆ. ಇನ್ನೊಂದು ಟ್ರಿಕ್ಸ್ ಏನು ಅಂತಂದರೆ, ನಿಮ್ಮ ಫ್ರೆಂಡ್ಸ್ ಎಲ್ಲ ಇರ್ತಾರಲ್ವ ಅವರಿಗೆ ಟ್ಯಾಗ್ ಮಾಡಿ. ನಿಮಗೆ ರಾಶಿ ಪರಿಚಯ ಇರುವಂಥ ಫ್ರೆಂಡ್ಸ್ ಇರ್ಬೋದು, ಅಥವಾ ನಿಮಗೆ ಬೇಕಾಗಿರುವಂಥ ಫ್ರೆಂಡ್ಸ್ ಇರ್ತಾರೆ, ಅವರನ್ನು ಟ್ಯಾಗ್ ಮಾಡಿ ರೀಲ್ಸನ್ನು ಅಪ್ಲೋಡ್ ಮಾಡಿ ಫ್ರೆಂಡ್ಸ್. ಆವಾಗ ನೀವು ರೀಲ್ಸನ್ನು ಅಪ್ಲೋಡ್ ಮಾಡಿರೋದು ಅವರಿಗೆ ಮೆಸೇಜಲ್ಲಿ ಹೋಗುತ್ತೆ, ಚಾಟಲ್ಲಿ ಸೆಂಡ್ ಆಗುತ್ತೆ ಫ್ರೆಂಡ್ಸ್. ನೀವು ಅಪ್ಲೋಡ್ ಮಾಡಿರುವಂಥ ಟೈಮಲ್ಲಿ ಕೆಲವೊಬ್ಬರಿಗೆ ನೋಡಲಿಕ್ಕಾಗಲ್ವಲ್ವ, ನೀವು ಟ್ಯಾಗನ್ನು ಮಾಡಿದರೆ ಡೈರೆಕ್ಟಾಗಿ ಅವರ ಚಾಟಿಗೆ ಹೋಗುತ್ತೆ. ಯಾವಾಗಲಾದರೂ ಆ ಚಾಟನ್ನು ಓಪನ್ ಮಾಡ್ತಾರೆ. ಆದ್ದರಿಂದ ಓಪನ್ ಮಾಡಿದಾಗ ನಿಮಗೆ ಆ ಒಂದು ವ್ಯೂಸ್ ಬರುತ್ತಲ್ವ, ಇದರಿಂದ ಕೂಡ ನಿಮ್ಮ ವ್ಯೂಸ್ ಇನ್ಕ್ರೀಸ್ ಆಗುತ್ತೆ. ಆದ್ದರಿಂದ ಎಲ್ಲರೂ ಕೂಡ ಈ 2 ಟ್ರಿಕ್ಸನ್ನು ಫಾಲೋ ಮಾಡಿ. ಈಗ ನಿಮಗೆ ಗೊತ್ತಾಯ್ತಲ್ವ. ಇಲ್ಲಿಗೆ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋದ ಮೇಲೆ ಡೌಟ್ ಇದ್ದರೆ ಕಾಮೆಂಟ್ ಮಾಡಿ. ಬೇರೆ ಯಾವುದಾದ್ರೂ ವೀಡಿಯೋಸ್ ಬೇಕು ಅಂತಂದರೂ ಕೂಡ ಕಾಮೆಂಟನ್ನು ಮಾಡಿ. ಮುಂದಿನ ವಿಡಿಯೋಕ್ಕೆ ಮತ್ತೆ ಎಲ್ಲರೂ ಕೂಡ ಸಿಗೋಣ. ಯಾರೆಲ್ಲ ಕೊನೆವರೆಗೂ ವಿಡಿಯೋ ನೋಡಿದ್ರೆ ಎಲ್ಲರೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೊನೆವರೆಗೂ ನೋಡಿದವರು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಫಾರ್ ವಾಚಿಂಗ್. ಬಾಯ್.